ವೇದಿಕೆಯಲ್ಲಿರೋ ಶಿವಮೊಗ್ಗದ ಲೋಕಸಭಾ ಸದಸ್ಯರು, ಶಿವಮೊಗ್ಗದ MP ಆದ ಗೀತಕ್ಕನವ್ರೆ, ಇನ್ನೊಂದು ತಿಂಗಳಾದ್ಮೇಲೆ ಹಂಗೆ ಕರೆಯೋದು ಅವ್ರನ್ನ, ಅದಕ್ಕೆ ನಾನು ಈಗಲೇ ಕರೀತಾ ಇದ್ದೀನಿ. ಬೇರೆ ಹೀರೋಸ್ಗೆ ಫ್ಯಾನ್ಸ್ ಇರ್ತಾರೆ, ದೊಡ್ಡ ಮನೆಗೆ ಭಕ್ತರು ಇರ್ತಾರೆ, ಅದು ದೊಡ್ಡ ಮನೆಯ ತಾಕತ್ತು. ಕರ್ನಾಟಕದಲ್ಲಿ ನನಗೆ ಇಬ್ಬರು ಇಷ್ಟ ಶಿವಣ್ಣ ಸರ್. ಒಂದು ನನಗೆ ಜನ್ಮ ಕೊಟ್ಟ ಅಪ್ಪ, ನಾನು ಇಷ್ಟಪಟ್ಟ ಅಪ್ಪು, ಇವರಿಬ್ಬರು ನನಗೆ ತುಂಬ ಇಷ್ಟ ಸರ್. ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶವಾರದಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟದಂಥ ಚಂದ್ರು ಅವರು ಫ್ಯಾಮಿಲಿ ಅಂದರೆ ಹೇಳ್ತಿರ್ತೀನಿ, FAMILY, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ. ಅದು ಫ್ಯಾಮಿಲಿ ಅಂದರೆ. ಫಾದರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸ್ ಆಗ್ತಾರೆ, ಆದರೆ ಪೊಲಿಟಿಷಿಯನ್ಸು ಸೆಲೆಬ್ರಿಟಿ ಆಗೋಕ್ಕೆ ನನಗೆ ಕಾರಣ ಆದಂಥ, ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು. ಫಾದರ್ ಅನ್ನೋ ಟೈಟಲ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ನನ್ನ ಸಕ್ಸಸ್ಸೇ ನನ್ನ ತಾಯಿ, ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ. ಆದರೆ 2ನೇ ಲೈನ್ನ ನಾವು ಮರೀತಿದ್ದೀವಿ. ಅಪ್ಪನ ಇಂಪಾರ್ಟೆನ್ಸ್ ತುಂಬ ಇರುತ್ತೆ. ಎದೆ ಹತ್ತಿರಕ್ಕೆ ಬೆಳೆದಂಥ ಮಗ ಬಾನೆತ್ರಕ್ಕೆ ಬೆಳೀಲಿ ಅಂತ ಕರ್ನಾಟಕದ ಎಲ್ಲ ಹುಡುಗಿರಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರಂಟಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ. ಯಾಕೆಂದ್ರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ. ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ. ಬಾಯ್ ಫ್ರೆಂಡ್ಗೆ ಯಾವತ್ತೂ ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ. ಇದು ತಂದೆಗೂ ಬಾಯ್ ಫ್ರೆಂಡ್ ಇರೋ ಡಿಫ್ರೆನ್ಸು. ಮೋಸ್ಟ್ಲಿ ಟ್ರಾಲ್ ಆಗುತ್ತಲ್ಲ ಸರ್, ಗೊತ್ತು. ಇದು ದಿಸ್ ಈಸ್ ದ ರೀಸನ್ ಫಾದರ್ ಅನ್ನೋ ಟೈಟಲ್ ಬಗ್ಗೆ ಮಾತಾಡ್ತಿದ್ದೀನಿ. ತುಂಬ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದಮೇಲೆ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೆ ಅಮ್ಮನ ಕೆಲಸ, ಆ ಕಾಲೇಜಿಗೆ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ. ಇಂಥ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ. ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಸಾಲ ಮಾಡು, ಬಡ್ಡಿ ಕಾಸು ತಗೊಂಬ, ಮುತ್ತೂಟೋ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು, ಇದೆಲ್ಲ ಅಪ್ಪನ ಹೆಗಲಿಗೆ. ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ. ನೀವು ಬಹಳಷ್ಟು ಜನ ಗಮನಿಸಿರ್ಬೋದು, ಈ ಮದುವೆ ಆದ್ಮೇಲೆ ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ತಾಯಿ ಎಮೋಷನಲ್ ಆಗಿ ಅಳ್ತಿರ್ತಾಳೆ. ಯಾಕೆಂದ್ರೆ ತಾಯಿ ಭಯ, ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊಂತ ಇಲ್ವೋ ಮಗಳನ್ನ ಅಂತ. ಆದ್ರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿರ್ತಾರೆ. ಯಾಕೆಂದ್ರೆ ಅಪ್ಪನಿಗೊಂದು ಕಾನ್ಫಿಡೆನ್ಸ್, ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರು ಮತ್ತೆ ನನ್ನ ಯುವರಾಣಿ ತರ ನೋಡ್ಕೊಂತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲಿ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ. ಮೋಸ್ಟ್ಲಿ ಈ ಮೆಸೇಜು ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ. ತಂದೆಯ ಬಗ್ಗೆ ಬರೆಯಕ್ಕಾಗಲ್ಲ, ವಿವರಿಸಕ್ಕಾಗಲ್ಲ, ವಿಶ್ಲೇಷಿಸಕ್ಕಾಗಲ್ಲ. ಬಹಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತಾದ್ರೂ ಕಣ್ಣೀರು ಹಾಕಿದ್ರೆ ಅಮ್ಮ ಬಂದು ಒರೆಸ್ತಾರಲ್ಲ, ಸೂಪರ್. ತಿಂಗಳಿಗೊಂದ್ಸಲ ಅಳ್ಬೋದಾ, ಇಲ್ಲ 6 ತಿಂಗಳಿಗೊಂದ್ಸಲ ಅಳ್ಬೋದಾ? ತಿಂಗಳಿಗೊಂದ್ಸಲ ಕಣ್ಣೀರು ಹಾಕ್ತೀವಿ ಅನ್ಕೋಣ ಚಿಕ್ಕ ವಯಸ್ಸಲ್ಲಿ. ಅಮ್ಮ ಒಂದು 10 ನಿಮಿಷ ನಮ್ಮನ್ನ ಕಣ್ಣೀರು ಕಂಟ್ರೋಲ್ ಮಾಡಿಸ್ತಾರೆ. ಆದ್ರೆ 29 ದಿನನೂ ನಾವು ಅಳ್ದಂಗ ಮನೇಲಿ ನಮ್ಮನ್ನು ನೋಡ್ಕೊಂಡಿದ್ದ ಅಪ್ಪನೇ ಅಲ್ವಾ? ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ, ಚಂದ್ರು ಸರ್ ಧೈರ್ಯವಾಗಿರಿ. ಇಟ್ಟು ಪ್ಲಾಫ್ ಜೊತೆ ಸಂಬಂಧ ಬೇಡ. ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು, ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು. ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ. ನಾವು ಸೋಲಕ್ಕೆ ಬಂದು ಗೆಲ್ತಾ ಇದ್ದೀವಿ. ಗೆಲ್ಲಬೇಕು ಅಂದಾಗ ಭಯ ಬರುತ್ತೆ, ಭಯ ಬಂದ್ರೆ ಸೋತೋಗ್ತೀವಿ. ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ, ಗೆದ್ದು ಬಿಡ್ತೀವಿ. ನಾನು ಹಂಗೆ ಅಲ್ವಾ ಗೆದ್ದಿದ್ದು. ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನರೇಷನ್ ಒಂದು ಎಷ್ಟೋ ಜನ ನಂತರ ಹುಡುಗರು ಚಂದ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು, ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ. ಇನ್ನೇನು ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ ಇಂದನೋ ರೈಲ್ವೆ ಸ್ಟೇಷನ್ ಇಂದನೋ ಊರಿಗೆ ವಾಪಸ್ ಹೋಗೋಣ ಅಂದ್ರೆ ಒಂದು 5 ನಿಮಿಷ ಪೇಷನ್ಸ್, ಒಂದು ರೈಟ್ ಟರ್ನ್ ತಗೊಂಡ್ರೆ ಹತ್ರದಲ್ಲಿ ವಿಧಾನಸೌಧ ಇದೇನೋ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಮೊನ್ನೆ 10 ತಿಂಗಳಿಂದ MLA ಆಗಿ ಎಲೆಕ್ಟ್ ಆದೆ. ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಚಂದ್ರು ಸರ್ ಧೈರ್ಯವಾಗಿರಿ, ನೀವು ಗೆದ್ದೇ ಗೆಲ್ತೀರಾ. ವೇದಿಕೆಯಲ್ಲಿ ನಮ್ಮ ಅಹಿಂದ ನಾಯಕರು ನಮ್ಮ ರೇವಣ್ಣ ಸಾಹೇಬ್ರಿದ್ದಾರೆ. ನಾನು ಇಷ್ಟಪಡೋ ಶಿವಣ್ಣ ಸರು, ಗೀತಕ್ಕನವರು, ನಮ್ಮ MP ಅವರು. ಶಿವಣ್ಣ ಸರ್ ದೊಡ್ಡ ಮನೆಗೆ ಭಕ್ತರೇ ಇರ್ತಾರೆ ಸರ್. ಇದು ನಾನು 5 ವರ್ಷದಿಂದ ಹೇಳ್ತಾ ಬರ್ತೀನಿ. ಬೇರೆ ಹೀರೋಸ್ಗೆ ಫ್ಯಾನ್ಸು, ದೊಡ್ಡ ಮನೆಗೆ ಭಕ್ತರು ಇರ್ತಾರೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ 2 ಮನೆ ಇರುತ್ತೆ, ಒಂದು ಅವ್ರ ಮನೆ, ಇನ್ನೊಂದು ದೊಡ್ಡ ಮನೆ ಅಂತ. ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ರಿಗೂ, ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೇದಾಗ್ಲಿ, ಈ ಸಿನಿಮಾ ಗೆಲ್ಲಿ ಅಂತ ಬಹಳಷ್ಟು ಜನ ಹಿರಿಯರಿದ್ದಾರೆ. ನನ್ನ ಟೀಚರು ಮೈಕ್ ಹಿಡಿದ್ರೆ ಗಂಟೆ ನಿಲ್ಸಲ್ಲ. ಆ ಕಾರಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಶ್ವರ ನಮಸ್ಕಾರ. ಡೈರೆಕ್ಟ್ ಕೃಷ್ಣ, ಅಮೃತ ಅವರು, ಶ್ರೀಕಾಂತ್, ಚೇತನ್, ರಾಜ್ಮೋಹನ್, ಚಂದ್ರು, ಗೌರವ್
ಅವ್ರಿಗೆ ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಹನುಮಾನ್ ಸಿನಿಮಾ ವಾಸ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಚಂದ್ರು ಆ್ಯಕ್ಚುಲಿ ಏನೇನು ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತಾರೆ, ಆಡಂಬರ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಲ್ಲ, ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ. ಯಾಕಂದರೆ ತುಂಬ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ. ನನಗೆ ಆ್ಯಕ್ಚುಲಿ ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಅವರು ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಎಮೋಷನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕಾದ್ರೆ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು. ನನಗೆ ಯಾವಾಗ ಆ ತಂದೆ ಸಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಯಾಕಂದರೆ ಇದು ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆವರೆಗೂ ತಗೊಂಡೋಗ ಜೊತೆ. ಯಾಕಂದರೆ ಶಿವರಾಜ್ ಕುಮಾರ್ ಎಲ್ಲ ಚಂದ್ರು ಅವ್ರ ಫಾದರ್ ಹೆಸರು ಪಕ್ಕದಲ್ಲಿ ಬರೋದು, ಕೊನೆವರೆಗೂ ಅವ್ರು ಸಾಯೋವರೆಗೂ ಆ ಹೆಸರು ಬರ್ತಾ ಇರ್ತಾರೆ ಜೊತೆ. ಸೊ ಅಷ್ಟೊಂದು ಬಾಂಡೇಜ್ ಇದೆ. ಬಟ್ ತಾಯಿ ಬೇರೆ, ತಾಯಿ ಮಮತೆ, ಪ್ರೀತಿ, ಸಲಹೆ ಮಗನ ಜೊತೆ. ಬಟ್ ತಂದೆ ಬಾಂಡೇಜೇ ಬೇರೆ. ಬಿಕಾಸ್ ಮಗನ ಜೊತೆಲೇ ಬರ್ತಾ ಇರ್ತಾರೆ ಅವನ ಹೆಸರು. ತುಂಬ ಖುಷಿ ಆಯಿತು. RC Studios ಫಸ್ಟ್ ಪಿಕ್ಚರ್, ಐದು ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರ್. ರಾಜ್ಮೋಹನ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್. ಅವರು ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚೆ ಡೈರೆಕ್ಟ್ ಮಾಡಿದ್ರು. ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಬೆಲ್ಟಂದು ನಮ್ಮದು ಒಂದು ಸಿನಿಮಾ ಮಾಡಿದರು, ಬೈರಾಗಿ ಅಂತ. ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅಂತ ಹೇಳಿದೆ ಈ ಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಆತ. ತುಂಬ ನಾಲೆಡ್ಜ್ ಇದೆ ಅವನಿಗೆ, ತುಂಬ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಡೆ ಏನೋ ವಿಷಯ ಇರಬೇಕು. ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್. ತುಂಬ ಒಳ್ಳೆ ಡೈರೆಕ್ಟರ್ ಅಂತ ನಾನು ತುಂಬ ನಂಬಿಕೆ ಇದೆ ಅವ್ರನ್ನ. ಡಾರ್ಲಿಂಗ್ ಕೃಷ್ಣ ಅಷ್ಟೇ, ವರ್ಕ್ ವೆರಿ ಹಾರ್ಡ್. ಅವ್ರ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿದ್ದೆ, ಸ್ಟ್ರಗ್ಲಿಂಗ್ ಪೀರಿಯಡಿಂದ ಕೃಷ್ಣ ನೋಡ್ಕೊಂಬಂದಿದ್ದೆ. ಈ ವರ್ಕ್ ಸೋ ಹಾರ್ಡ್, ಟುಡೇ ಇಸ್ ಮೇಡ್ ದಿಸ್ ವೇ. ಆ್ಯಂಡ್ ಕ್ರಿಕೆಟು ಸರಿ, ಅಲ್ಲೂ ನಾವು ಇವನ್ ಇನ್ ದ ಸಿನಿಮಾ ಲ್ಯಾಂಡ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ವೈಫು ಬಂದಿದ್ದಾರೆ, ಮೆಲನಾ ಅವರು. ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಅವ್ರದ್ದು ಬಡವರ ಸ್ಕಲ್ ಸಿನಿಮಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದೆಮ್. ಆ್ಯಂಡ್ RC Studiosಗೆ 5 ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು. ಇನ್ನೂ 4 ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಇದು. ಚಂದ್ರು ಮಾಡ್ತಾರೆ ಆ ಥರ, ಒಂದು ತಾಕತ್ತಿದೆ ಅವರಿಗೆ. ತುಂಬ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆ ಹೋದಾಗ ಸಿನಿಮಾ ಯಾರೇ ಬಂದು ಕೇಳಿದ್ರು ಮಾಡಬೇಕಂತ ಅನಿಸುತ್ತೆ ಅವ್ರ ಸಿನಿಮಾ. ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ಅವ್ರು ಕಬ್ಜಾರ್ ಅಷ್ಟೇ ಒಂದು ಸ್ಮಾಲ್ ಒಂದು ಗೆಸ್ಟ್ ಒಂದು ಮಾಡಿದ್ರು. ಆ ಟೈಮಲ್ಲಿ ಏನೋ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಯಾರೋ ಬೇಕು ಇದ್ರ ಚಂದ್ರು ಯಾರೋ ಸೇರಿಸ್ಬೇಡ, ಶಿವಣ್ಣನೇ ಸೇರಿಸ್ತಾರೆ ಅಂತ ಹೇಳಿ. ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಅವಾಗ ಆಟ ಸಾಮಂತರ ಆಗ್ಬಿಟ್ಟಿದೆ. ಯಾವುದಕ್ಕಂತೂ ಸೋಷಿಯಲ್ ಮೀಡಿಯಾ. ನಾವಿದ್ದಿದ್ದ ಕಾಲ ಚೆನ್ನಾಗಿತ್ತು ಅವಾಗ, ಚೆನ್ನಾಗಿತ್ತು. ನಾವಿದ್ದೋ ಗೊತ್ತಾ ಅವಾಗ, ಪುಣ್ಯ ಮಾಡಿದ್ದು ನಾವೇ. ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೆಯದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮ್ಗೇನು ಒಂಥರ ಒಂದು ಯೂನಿವರ್ಸಿಟಿದಾಗ ಕ್ರಿಯೇಟ್ ಮಾಡಿದ್ರು. ನೋ, ದಟ್ಸ್ ರಾಂಗ್. ಬಟ್ ಒನ್ ಡೇ ಕಾಲ ಬರುತ್ತೆ, ದೇವ್ರು ಇದ್ದಾನೆ, ಬಿಡಲ್ಲ. ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ. ಇವಾಗ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಯಾರು ಏನೇ ಮಾಡಿ, ನೀವು ಏನೇ ಮಾಡಿದ್ರು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರು ನಂದು ಬಾಂಧವ್ಯ ಯಾವಾಗ ಇರುತ್ತೆ. ನಾವೇನೇ ಇದ್ರು ನಾನು ಸ್ಟೇಟಸ್ ಚಂದ್ರಿಗೆ ಹೇಳ್ತೀನಿ, ಯಾಕೆ ನಿಮಗೆ ಹೇಳಬೇಕು? ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಮ್ ಇದು. ಈ ಮೀಡಿಯಮ್ನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ. ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸ್ ಇಲ್ಲ, ಮಿಥಿಕ್ಸ್ ಇಲ್ಲ. ಎಲ್ಲ ನೀವು ಮಾಡಿದ್ದೆ ರಾಜ್ಯ ಆಗುತ್ತೆ. ದಯವಿಟ್ಟು ಅದು ಮಾಡಬೇಡಿ. ಈಗ ನಾನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ. ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದ್ರೆ ಕೊಡೋದ್ರೆ ಹೆಂಗೆ? ದಯವಿಟ್ಟು ಇದು ಮಾಡಿ. ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಉರಿಯೋಕ್ಕೆ ಇನ್ನೊಂದು ಮನೆ ಒಲೆನ ಆರ್ಸಕ್ಕೆ ಹೋಗಬೇಡಿ ಯಾವಾಗಲೂ. ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟ ಹೇಳ್ತಾ ಚಂದ್ರು ಆಲ್ ದ ಬೆಸ್ಟ್. ಡೋಂಟ್ ವರಿ, ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರು ಚೆನ್ನಾಗಿರ್ಬೇಕಾದ್ರೆ ನಾನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗಲ್ಲ. ಆಲ್ ದ ಬೆಸ್ಟ್. ಶಿವಣ್ಣ ಅಂಕಿತಕ್ಕ, ಥ್ಯಾಂಕ್ ಯು ಸೋ ಮಚ್ ಎಲೆಕ್ಷನ್ ಬಿಸಿಲು ಬಂದಿದ್ದಕ್ಕೆ. ಶಿವಣ್ಣ ಅವ್ರು ಹೇಳ್ದಂಗೆ ಬಡವರ ಆಸ್ಕರಲ್ಲೂ ಬಂದು ನಮ್ಗೆ ಬ್ಲೆಸ್ ಮಾಡಿದ್ರು, ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಸೊ ಫಾದರ್ ಕೂಡ ಬಂದಿದ್ದಾರೆ. ಐ ಥಿಂಕ್ ಶಿವಣ್ಣ ಅಂಕಿತಕ್ಕ ನಮಗೆ ಲಕ್ ಫ್ಯಾಕ್ಟರ್, ಆ ಲಕ್ ಇಲ್ಲೂ ಕ್ಯಾರಿ ಆಗಲಿ ಅಂತ ನಾನು ಕೇಳ್ಕೊತೀನಿ.
ಫಾದರ್ ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಕೃಷ್ಣ ಅವ್ರ ಜೊತೆ 3ನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ. ನನಗೆ ಸಿನಿಮಾ ನರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು 3-4 ದಿನ ಆ ಕತೆ ತುಂಬ ಕಾಡ್ತಾ ಇತ್ತು. ಆ್ಯಂಡ್ ತುಂಬಾ ಖುಷಿ ಆಯಿತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು, ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ. ಆ್ಯಂಡ್ ಆರ್ ಚಂದ್ರು ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ರಾಜಮೋಹನ್ ಸರ್ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಥ್ಯಾಂಕ್ ಯು KP ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ಈ ಕತೆ ಕೇಳಿದಾಗಿಂದ ನೀನು ಸೂಟ್ ಆಗ್ತೀಯ ಅಂತ ಅನಿಸ್ತಾ ಇದೆ ಅಂತ. ಸೊ ಮೇನ್ ಫ್ಯಾಕ್ಟರ್ ನನಗೆ ಮತ್ತೆ ಸಿನಿಮಾ ಒಪ್ಕೊಳ್ಳೋಕ್ಕೆ ಕೃಷ್ಣ ಮಿಲನ ಅವರು ಕತೆ ಹೇಳಿ ಕತೆ ಕೇಳು ನಿಮ್ಗೆ ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವರು ಕತೆ ಕೇಳೋದು ನನಗೆ ಅರ್ಥ ಆಯಿತು ಏನಕ್ಕೆ ಅವರಷ್ಟು ಕೇಳಿದ್ರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ. ಖಂಡಿತ ನಿಮ್ಮೆಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಜಾಸ್ತಿ ಕ್ಯಾರೆಕ್ಟರ್ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಬಟ್ ಕೃಷ್ಣ ಅವರು ಬೇರೆ ಕಾಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹೇಳೋಕ್ಕಾಗೋದು. ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಮತ್ತು ಹಾರೈಕೆ ನಮ್ಮ ತಂಡದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಚಂದ್ರು ಅವ್ರಿಗೆ ಮತ್ತು RC ಸ್ಟುಡಿಯೋಸ್ಗೆ ಶುಭ ಹಾರೈಸೋಕ್ಕೆ ಮಮತಾ ದೇವ್. ನಾವು ಸಿದ್ದರಾಮಯ್ಯ ಅವರು ಬಂದು ಲಾಂಚ್ ಮಾಡಿದಾಗ ಇದು ಪ್ಯಾನ್ ಇಂಡಿಯಾ ಅಂತ ನನ್ನ ಮೊದಲನೇ ಸಿನಿಮಾ. ಭಾಳ ಕಷ್ಟಪಟ್ಟು ಶುರು ಮಾಡಿದಾಗ ಭಾಳ ದುಡ್ಡು ಇಲ್ಲದೆ ಅಡ್ಜಸ್ಟ್ ಮಾಡಿ ಚಾರ್ಮಿನಾರ್ ಸಿನಿಮಾ ನಾನೇ ನಿರ್ಮಾಪಕ ಆಗ್ಬತ್ತು. ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಅಣ್ಣ ಶಿವಣ್ಣ ಗೀತಕ್ ಅವರು. ಅಲ್ಲಿಂದ ಚಾರ್ಮಿನಾರ್ ಇಲ್ಲಿವರೆಗೂ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ. ಈಗ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಇವತ್ತು ಪ್ಯಾನ್ ಇಂಡಿಯಾ ಗ್ಲೋಬಲಿ ಎಲ್ಲ ಅಪ್ಗ್ರೇಡ್ ಆಗಿರೋದ್ರಿಂದ ನಾವು RC ಸ್ಟುಡಿಯೋಸ್ ಅಂತ ಬ್ಯಾನರ್ನ ಅಪ್ಗ್ರೇಡ್ ಮಾಡಿದ್ವಿ. ಈ ಒಂದು ಲಾಂಚಿಂಗ್ನ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ರೇವಣ್ಣ ಸಾಹೇಬರು ಎಲ್ಲರೂ ಮಾಡಿದಾಗ ನನಗೊಂದು ಚಿಕ್ಕ ಒಂದು ಕೊರಗಿತ್ತು. ಅವತ್ತು ಅಣ್ಣ ಮತ್ತು ನಮ್ಮ ಗೀತಕ್ಕ ಬರೋಕ್ಕೆ ಆಗಿರಲಿಲ್ಲ. ಇವತ್ತು ಮುಹೂರ್ತ ಅವರಿಬ್ಬರು ಬಂದು ಶಿವ ಪಾರ್ವತಿ ಥರ ಬಂದು RC ಸ್ಟುಡಿಯೋಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಮುಹೂರ್ತ ಮಾಡಿದ್ದಾರೆ. ಇವತ್ತಿಂದ ಶೂಟಿಂಗಿಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್, ಅಮೃತ ಅಯ್ಯಂಗಾರ್ ಮೇಡಮ್ ಮತ್ತು ಪ್ರಕಾಶ್ ರೈ ಸರ್. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಾದರ್ ಈ ಚಿತ್ರಕ್ಕೆ ರಾಜಮೋಹನ್ ಅವರು ಬಂದು ಕತೆ ಹೇಳಿದ್ರು. ನನಗೆ ಇಲ್ಲಿ ಭಾಷೆಯ ಅಂತರ ಇಲ್ಲ. ನಾನು ಸುಮ್ಮನೆ ಕೂತಿದ್ದೆ. ನಮ್ಮ ಕಬ್ಜಾ ಡೈರೆಕ್ಟರ್ ಸೂರಿ, ಅಣ್ಣ ಒಂದು ಕತೆ ಕೇಳಿದೆ, ನೀವು ಕೇಳಬೇಕು, ಶಿವಣ್ಣ ಅವ್ರ ಹತ್ರ ಕೆಲಸ ಮಾಡಿದ್ದಾರೆ ಅವರು ಅಂದರು. ಹೌದು, ಅಣ್ಣಂದು ಯಾವ ಸಿನಿಮಾ ಅಂದರೆ ಬೈರಾಗಿ ಇಲ್ಲ ಅಸೋಸಿಯೇಟ್ ಅಂದರು. ಅವ್ರು ಹೇಳಿ ಕರ್ಕೊಂಬಂದ್ರು. ಅಣ್ಣ ಕತೆ ಕೇಳಿದ ತಕ್ಷಣ ನನಗೆ ಈ ಥರ ಲೈನ್ಸು ಹುಟ್ಟೋದೇ ಕಷ್ಟ. ಎಮೋಷನಲ್ ಕತೆ ಮತ್ತು ಅಪ್ಪ ಮಗನ ಆ್ಯಕ್ಷನ್ನು, ಎಮೋಷನ್ನು, ಡ್ರಾಮಾ ನನಗೆ ಕಣ್ಣಲ್ಲಿ ನೀರು ಬಂತು. ಈ ಥರದ ಸಿನಿಮಾ ಇವತ್ತಿನ ಟ್ರೆಂಡಿಗೆ ಬೇಕು ಅಂತ ಅನ್ನಿಸ್ತು. ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು 9 ತಿಂಗಳು ಇಲ್ಲೇ ಕೂರಿಸಿ ನನ್ನ ಸಿನಿಮಾಗಳನ್ನು ಪೋಸ್ಟ್ಪೋನ್. ಎಷ್ಟೋ ಜನ ನೀವು ಇನ್ನೂ ಯಾಕೆ ಡೈರೆಕ್ಟ್ ಮಾಡ್ತಿಲ್ಲ ಅಂದರು. ರಾಜಮೋಹನ್ ಅವ್ರಿಗೆ ಅಸೋಸಿಯೇಟ್ ಆಗಿ ಇಲ್ಲೇ ಇದ್ದಾರೆ. ರಾತ್ರಿ ಆಗಲು ಕೂತ್ಕೊಂಡು ಸ್ಕ್ರಿಪ್ಟಲ್ಲಿ ಕೂಡ ಮಂಜು ಮಾಂಡವ್ಯ ಎಲ್ಲರೂ ಸೇರಿ ಒಂದು ಒಳ್ಳೆ ಕಂಟೆಂಟ್ ಚೆನ್ನಾಗಾಗಲಿ ಅಂತ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಅದು ಫಾದರ್ ಇವತ್ತು ಮುಹೂರ್ತ ಆಗಿದೆ. ಫಾದರ್, ಡಾಗ್, ಶ್ರೀರಾಮ ಬಾಣಚರಿತೆ ಮತ್ತು ನಮ್ಮ ಅಣ್ಣದು ಇನ್ನೊಂದು ಸಿನಿಮಾ ಆದಷ್ಟು ಬೇಗನೆ ಅಣ್ಣ ಸಿನಿಮಾನು ಮಾಡ್ತೀನಿ. ಸೊ ಒಟ್ಟಾರೆ ನಮ್ಮ ಬ್ಯಾನರಲ್ಲಿ 5 ಸಿನಿಮಾಗಳು, 5 ಕಥೆಗಳನ್ನು ನಾವು ಲಾಕ್ ಮಾಡಿದ್ದೀವಿ. ಇವತ್ತು ಮೊದಲು ಜನ್ಮಕರ್ತ ಫಾದರ್, ಹಾಗಾಗಿ ಫಾದರ್ ಸಿನಿಮಾನೇ ಇವತ್ತಿಂದ ಶೂಟಿಂಗ್ ಹೋಗೋ ಥರ ಒಂದು ಮುಹೂರ್ತ ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಂತ ಹಂತವಾಗಿ ಬೆಳೆಸಿದವರು ನೀವುಗಳು, ಮಾಧ್ಯಮದವರು, ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಪತ್ರಕರ್ತರು, TV ಯವರು ಎಲ್ಲರೂ, ನಮ್ಮ ರೇವಣ್ಣ ಸಾಹೇಬರು, ನನಗೆ ಯಾವಾಗಲೂ ನನ್ನ ಗಾಡ್ ಫಾದರ್ ಅವರು ಹೇಳೋಂಗಿಲ್ಲ. ನನಗೆ ಅಣ್ಣ ಲಕ್ಷ್ಮಣ ಎಲ್ಲ ಮಾಡಿದೆ. ಅಣ್ಣನ ಆಶೀರ್ವಾದ ನನಗೆ ಸದಾ ಇದೆ. ನಾನು ಒಬ್ಬರನ್ನ ಮರೆತೆ ನಮ್ಮ ಪ್ರದೀಪ್ ಈಶ್ವರ್ ಅವರು ನನ್ನ ತುಂಬ ಸ್ನೇಹಿತ, 20 ವರ್ಷಗಳ ಸ್ನೇಹಿತ, ನಮ್ಮೂರವರು. ಸೊ ಅದಾದ ನಂತರ ನಾನು ಕಬ್ಜಾ ಮಾಡುವಾಗ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಅವರು ಅಣ್ಣ ಈ ಥರ ಇದೆ, ಈ ಥರದ ಡೈಲಾಗ್ಸು ಪ್ರದೀಪ್ ಈಶ್ವರ್ ಅಣ್ಣ ಬರೆದಿದೆ. ಕಬ್ಜಾಗೆ ಬಂದು ಬೆಳಗ್ಗೆ 6 ಗಂಟೆಗೆ ಬರೋರು. ನಾವೆಲ್ಲ 8 ಗಂಟೆಗೆ ಬಂದರೆ 6 ಗಂಟೆಗೆ ಬಂದು ನಮ್ಮ ಆಫೀಸ್ ಹತ್ರ ಗಾಡಿ ಹಾಕಿ ಕೂತ್ಕೊಂಡು ನಮ್ಮ ಮಂಜು ಇದ್ದಾರೆ ಡೈರೆಕ್ಟ್ರು, ಏನಣ್ಣ ಈ ಅಪ್ಪ ಇಷ್ಟೊತ್ತಿಗೆ ಬರ್ತಾರೆ ಅಂತ. ಪ್ರದೀಪ್ ಅವ್ರ ಬಗ್ಗೆ ನಾನು ಇವಾಗ ಹೇಳ್ತಾ ಇರ್ತೀನಿ, ನೋಡಿ ಇವತ್ತು ಮಂಜು ಎಲ್ಲಿದ್ದಾರೆ, ಅವ್ರು 6 ಗಂಟೆಗೆ ಬಂದು ಸೈಡಲ್ಲಿ ಕಾರ್ ಹಾಕಿ ಡೈಲಾಗ್ ಬರೆಯಕ್ಕೆ ಬರೋರು, ಎಲ್ಲಿದ್ದಾರೆ ನೋಡು ಮಂಜು ಅಂತ ಇರ್ತೀನಿ. ನಮ್ಮ ಕಣ್ಣು ಮುಂದೆನೆ ನಮಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ನಂಬಕ್ಕಾಗ್ತಿಲ್ಲ ಅವರ ಒಂದು ಮಾತಿನ ಶಕ್ತಿ ಮತ್ತು ಅವರ ಕೆಲಸದ ವೈಖರಿ ಮತ್ತು ಅವರ ಒಂದು ದೈವ ಭಕ್ತಿ. ಇವತ್ತು ಅವರು ಹೋದ ಸತಿ ನಾವು ಅವ್ರನ್ನ ನಾರ್ಮಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಇವತ್ತು ಅವರು MLA ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸೊ ಇವತ್ತು ಅವರು ಕೂಡ ನಮಗೆ ಒಂದು ಶಕ್ತಿ, ನನ್ನ ಸ್ನೇಹಿತರು. ನಾನು ಎಲ್ಲ ನೆನೆಸ್ಕೊಳ್ಳೇಬೇಕು. ನಾವು ಏನೇ ಮಾಡಿದ್ರು ನನ್ನ ಅಣ್ಣ, ನಮ್ಮ ಶ್ರೀಕಾಂತ್ ಅಣ್ಣ, ಮೈಲಾರಿ ಚಿತ್ರದಲ್ಲಿ ಮುಂಚೆ ತಾಜ್ ಮಹಲ್ ಆದಾಗ ನನಗೆ ಅಡ್ವಾನ್ಸ್ ಕೊಟ್ಟಿದ್ದಕ್ಕೆಲ್ಲ ಗೊತ್ತೇ ಇದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಅವ್ರಿಗೆ ಹೋಗಿ ಸಜೆಷನ್ ತಗೊಂಡು, ಸರ್ ಹಿಂಗೆ ಮಾಡ್ತಿದ್ದೀನಿ ಕರೆಕ್ಟಾ ಅಂತ ಕೇಳಿ ನನ್ನ ಅಣ್ಣನ ಸ್ಥಾನದಲ್ಲಿ ಅವ್ರನ್ನ ಇಟ್ಕೊಂಡು ನಾನು ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್.
you.